32 ಕನ್ನಡದ ಉತ್ತರ ಕರ್ನಾಟಕ ಸ್ಪೆಷಲ್ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇವತ್ತಿನ ವಿಶೇಷ ವರದಿಗಳನ್ನ ನೋಡ್ತಾ ಹೋಗೋಣ ಬನ್ನಿ. ಇವತ್ತು ಮೊದಲಿಗೆ ಈಗಾಗಲೇ ನವರಾತ್ರಿ ಹಬ್ಬ ಎಲ್ಲೆಡೆ ಪ್ರಾರಂಭ ಆಗಿದೆ. ಅದೇ ರೀತಿಯಾಗಿ ನವರಾತ್ರಿ ಹಬ್ಬದ ನಿಮಿತ್ತವಾಗಿ ಕಲಬುರಗಿ ನಗರದಲ್ಲಿರತಕ್ಕಂತಹ ಗುಬ್ಬಿ ಕಾಲೋನಿಯಲ್ಲಿ 9 ದಿನಗಳ ವಿಶೇಷವಾಗಿ ಪೂಜೆಯನ್ನ ಮಾಡ್ತಾರೆ. ನಿನ್ನೆ 2ನೇ ದಿನ ವಿಶೇಷ ಪೂಜೆಯನ್ನ ಮಾಡಿ ಬ್ರಹ್ಮಚಾರಿಣಿ ದೇವಿಗೆ ನಮನವನ್ನ ಅನೇಕ ಭಕ್ತಾದಿಗಳು ಸಲ್ಲಿಕೆಯನ್ನ ಮಾಡಿದ್ದಾರೆ. ಯಾವ ರೀತಿಯಾಗಿ ಪೂಜೆ ನಡೀತು, ಪೂಜೆಯಲ್ಲಿ ಯಾರ್ಯಾರಿದ್ರು, ಯಾವ ರೀತಿ ಭಕ್ತಾದಿಗಳು ದೇವಿಗೆ ಭಕ್ತಿಯನ್ನ ಸಮರ್ಪಣೆಯನ್ನ ಮಾಡಿದ್ರು ನೋಡ್ಕೊಂಡು ಕಲಬುರಗಿ ನಗರದ ಗುಬ್ಬಿ ಕಾಲೋನಿಯಲ್ಲಿ ವಿಶೇಷವಾಗಿ ನವರಾತ್ರಿ ಉತ್ಸವದ ನಿಮಿತ್ತವಾಗಿ ಶ್ರೀ ಸಿಂದಗಿ ಅಂಬಾಭವಾನಿ ದೇವಿಯ 2ನೇ ದಿವಸದ ವಿಶೇಷ ಪೂಜಾ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಬ್ರಹ್ಮಚಾರಿಣಿ ವೇಷದಲ್ಲಿ ವಿಶೇಷವಾಗಿ ಅಭಿಷೇಕ ಮತ್ತು ಇನ್ನಿತರ ಪೂಜಾ ಕಾರ್ಯಕ್ರಮ ಮತ್ತು ಮಹಾಮಂಗಳಾರತಿ ಕಾರ್ಯಕ್ರಮವನ್ನು ಜರುಗಿತು. ಈ ಕಾರ್ಯಕ್ರಮದಲ್ಲಿ ನೂರಾರು ಭಕ್ತಾದಿಗಳು ಭಾಗವಹಿಸಿ ವಿಶೇಷ ದರ್ಶನವನ್ನು ಪಡೆದುಕೊಂಡರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಅರ್ಚಕರಾದ ಸೂಗುರೇಶ್ವರ ಸ್ವಾಮಿ, ಮಲ್ಲಿಕಾರ್ಜುನ ಕಲಬುರ್ಗಿ ಸೇರಿದಂತೆ ಅನೇಕ ಮಹಿಳಾ ಭಕ್ತಾದಿಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಶ್ರೀ ಗುರುಭ್ಯೋ ನಮಃ. ಶ್ರೀ ಸಿಂದಗಿ ಅಂಬಾಭವಾನಿ ದೇವಸ್ಥಾನ, ಗುಬ್ಬಿ ಕಾಲನಿ, ಕಲಬುರಗಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶರನ್ನವರಾತ್ರಿಯ ಪ್ರಯುಕ್ತ 2ನೇ ದಿವಸದ ದೇವಿಗೆ ಏನಪ್ಪ ಅಂದರೆ ಬ್ರಹ್ಮಚಾರಿಣಿಯ ಅವತಾರವನ್ನು ಮಾಡಲಾಗಿದ್ದು, ಬ್ರಹ್ಮಚಾರಿಣಿಯ ಅವತಾರದಲ್ಲಿ ಕೊಂಡಿದ್ದು ಸಹಸ್ರಾರು ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ದಿನಾಲು ನವರಾತ್ರಿಯ ಪ್ರಯುಕ್ತ ದಿನಾಲು ಆಗಮಿಸಲಿದ್ದಾರೆ. ಅದಕ್ಕಾಗಿ ಕಲಬುರಗಿಯ ಮಹಾಜನತೆಗೆ ಒಂದು ಸಲ ಏನಪ್ಪ ಅಂದರೆ ಈ ಸಿಂದಗಿ ಅಂಬಾಭವಾನಿ ದೇವಸ್ಥಾನಕ್ಕೆ ತಾವೆಲ್ಲರೂ ಆಗಮಿಸಿ ಆ ದೇವಿಯ ದರ್ಶನಾಶೀರ್ವಾದವನ್ನು ಪಡೆದು ಪಾವನ ಪುನೀತರಾಗಬೇಕಾಗಿ ವಿನಂತಿ. ಇದೇ ರೀತಿ ಇನ್ನು 7 ದಿನಗಳ ಪರ್ಯಂತ ಬೆಳಿಗ್ಗೆ ಅಭಿಷೇಕ ಮತ್ತು ಕುಂಕುಮಾರ್ಚನೆ ಹಾಗೂ ಸಾಯಂಕಾಲ ಮಹಾಮಂಗಳಾರತಿ ಕಾರ್ಯಕ್ರಮವನ್ನು, ಮಹಾ ಅಲಂಕಾರವನ್ನು ಇರುತ್ತದೆ. ಹೀಗೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಆ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸಮಸ್ತ ಗುಲ್ಬರ್ಗ ಮಹಾಜನತೆಗೆ ಹಾಗೂ ಗುಬ್ಬಿ ಕಾಲನಿಯ ನಿವಾಸಿಗಳಿಗೆ ನವರಾತ್ರಿಯ ಶುಭಾಶಯಗಳು. ಇವತ್ತು 2ನೇ ದಿವಸವಾದ ತಾಯಿಯ ಮಹಾಮಂಗಳಾರತಿ ಕಾರ್ಯಕ್ರಮವನ್ನು ನೆರವೇರಿಸಿ ಎಲ್ಲ ಕಾಲನಿಯ ಭಕ್ತಾದಿಗಳು ಈ ದೇವಸ್ಥಾನ ಆವರಣದಲ್ಲಿ ಸೇರಿಕೊಂಡು ಒಂದು ವಿಜೃಂಭಣೆಯಿಂದ ಶುಕ್ರವಾರ ದಿವಸ ಇವತ್ತು ಮಹಾಮಂಗಳಾರತಿ ಕಾರ್ಯಕ್ರಮ ಮುಗಿಸಿ ಮತ್ತು ಪ್ರಸಾದದ ವಿತರಣೆ ಕಾರ್ಯಕ್ರಮ ನೆರವೇರ್ತಾ ಇದೆ. ಹಾಗೂ ಈ ಒಂದು ವಿಶೇಷತೆ ಏನಂದರೆ ಇವತ್ತು ನಾವು ಪ್ರತಿನಿತ್ಯ ಭಕ್ತಾದಿಗಳು ಒಬ್ಬೊಬ್ಬರಾಗಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಂಡು ಒಪ್ಪಿಸ್ಕೊಂಡಿರ್ತಾರೆ. ಇದು ಒಂದು ವಿಶೇಷತೆ. ಈ ದೇವಿಯ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಕೂಡ ಸಹ ಮಾಡಿದ್ದೀವಿ.
ಎಲ್ಲ ಕಾಲನಿಯ ವತಿಯಿಂದ ನವರಾತ್ರಿಯ ಶುಭಾಶಯಗಳನ್ನು ತಿಳಿಸುತ್ತಾ ನಾನು ಮಲ್ಲಿಕಾರ್ಜುನ್ ಕಲಬುರ್ಗಿ, ಗುಬ್ಬಿ ಕಾಲನಿ, ಗುಲ್ಬರ್ಗ. ಎಲ್ಲರಿಗೂ ನಮಸ್ಕಾರ. ಇದು ಗುಬ್ಬಿ ಕಾಲನಿ ಸಿಂದಗಿ ಅಂಬಾಬಾಯಿ ತಾಯಿ ಇವತ್ತು ನಿನ್ನೆಯಿಂದ ಪೂಜೆ ಚಾಲು ಆಗಿದೆ. ಎಲ್ಲರೂ ಇಲ್ಲಿ ಆಗಮಿಸಬೇಕಂತ ಎಲ್ಲರಿಗೂ ವಿನಂತಿಸಿಕೊಳ್ಳುತ್ತೇವೆ. ನಾವು ನವರಾತ್ರಿ ಹಬ್ಬದ ಪರವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ನಮ್ಮ ಗುಬ್ಬಿ ಕಾಲನಿ ಹೆಣ್ಣುಮಕ್ಕಳ ಕಡೆಯಿಂದ ಎಲ್ಲರೂ ನಾವು ಹೇಳ್ಕೊಳ್ತೇವೆ. ನಾನು ಸುಜಾತ ಪಾಟೀಲ್ ಮಾತಾಡ್ತಾ ಇರೋದು. ಆಮೇಲೆ ನಮ್ಮ ಮಹಿಳಾ ಕಡೆಯಿಂದ ನಮಸ್ಕಾರಗಳು, ಗುಬ್ಬಿ ಕಾಲನಿ ಕಡೆಯಿಂದ ನಮ್ಮ ಮಹಿಳಾ ಮಂಡಳಿ ಕಡೆಯಿಂದ ನಮಸ್ಕಾರಗಳು. ಆಮೇಲೆ 9 ದಿವಸ ನಮ್ಮ ಗುಬ್ಬಿ ಕಾಲನಿಯಲ್ಲಿ ಸಿಂದಗಿ ಅಂಬಾಭವಾನಿದು ನಾನಾ ಥರದ 9 ದಿವಸ ಸಾಯಂಕಾಲ ಅಲಂಕಾರ ಬೇರೆ ಬೇರೆ ಥರದ್ದು ಇರುತ್ತೆ. ಆಮೇಲೆ ಜನರು ಮೊದಲಿನಕ್ಕಿಂತ ಈಗ ಭಾಳ ಬರ್ಲಿಕ್ಕತ್ತಾರ. ನಮಗೆ ಭಾಳ ಸಂತೋಷ ಆಗ್ಯದ. ಇದರಿಂದ ಇನ್ನೂ ನಮಗೆ ಮಾಡ್ಲಿಕ್ಕೆ ಉತ್ಸಾಹ ಆಗ್ಲಿಕ್ಕತ್ತದ. ಆಮೇಲೆ ಎಲ್ಲರೂ ಗಂಡು ಮಕ್ಕಳು ಇರಬೇಕು, ಹೆಣ್ಮಕ್ಳು ಮಕ್ಕಳು ಎಲ್ಲಾರೇ ಸಪೋರ್ಟ್ ಮಾಡ್ತಾರೆ ನಮಗೆ. ಆಮೇಲೆ ಹೆಣ್ಮಕ್ಳು ಯಾರು ಹಿಂದೆ ಜರಿಯದೆ ಎಲ್ಲರೂ ಬರ್ತಾರೆ. ನಾವು ಎಲ್ಲರೂ ಹೆಣ್ಮಕ್ಳು ಸೇರಿ ಎಲ್ಲ ಥರದ ಪ್ರೋಗ್ರಾಮ್ಗಳು ಮಾಡ್ತೀವಿ ನಾವು. ಆಮೇಲೆ ಹುಣ್ಣಿ ದಿವಸ ನಮ್ಮ ಹತ್ರ ಲಲಿತಾ ಸಹಸ್ರನಾಮ ಓದ್ತೀವಿ. ಆಮೇಲೆ ಅವತ್ತು ನಮ್ಮ ದಾಸೋಹ ಇರ್ತದೆ ಅವತ್ತು. ಮತ್ತು ನಾವು ಈ ಸಲ ನಮ್ಮ ಮಹಿಳಾ ಕಡೆಯಿಂದ ಮಂಗಳವಾರ ಮುತ್ತೈದೆ ಊಟನೂ ಮಾಡಿಸ್ಲಿಕ್ಕತ್ತೀವಿ. ಆಮೇಲೆ ಎಲ್ಲರೂ ನಮ್ಮ ಮಹಿಳಾ ಎಲ್ಲರೂ ಹಾಡನೂ ಹಾಡ್ತಾರೆ ಸಾಯಂಕಾಲ ಎಲ್ಲರೂ. ಇಷ್ಟೇ ನಾ ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಸಂತೋಷ್ ಗುತ್ತೇದಾರ್, ಅಲ್ಲಮಪ್ರಭು ಬಾಳಿ, ಜಗನ್ನಾಥ್ ಹೆಬ್ಬಾಳ್, ಚಂದ್ರಕಾಂತ್ ಡಿಕಿ, ಅಶೋಕ್ ಬಿರಾದಾರ್, ಮಲ್ಲಿಕಾರ್ಜುನ್ ಕಲಬುರ್ಗಿ, ಅಶೋಕ್ ಹತ್ತಿ, ಶರಣಬಸಪ್ಪ ಪಾಟೀಲ್ ಸೇರಿದಂತೆ ಅನೇಕ ಭಕ್ತಾದಿಗಳು ಹಾಜರಿದ್ದರು.